ಒಂದು ದಿನ ಇಡೀ ಪ್ರಪಂಚನೇ ಬ್ಲಾಕ್ ಔಟ್ ಆಗಿ ಏಲಿಯನ್ ಗಳು ಬಂದು ಭೂಮಿನ ವಶಪಡಿಸ್ಕೊಂಡ್ರೆ ಹೇಗಿರುತ್ತೆ? ಯಾಕಂದ್ರೆ ಇವತ್ತು ನಾವು ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿನ ನೋಡ್ತಾ ಇದೀವಿ. ಏಲಿಯನ್ ಗಳ ವಿರುದ್ಧ ನಮ್ಮ ಸೋಲ್ಜರ್ಸ್ ಫೈಟ್ ಮಾಡ್ತಾರ, ಏಲಿಯನ್ ಗಳಿಂದ ನಮ್ಮ ಭೂಮಿಯನ್ನ ಕಾಪಾಡ್ತಾರ ಅನ್ನೋದೇ ಈ ಮೂವಿ ಕತೆ. 2019ರಲ್ಲಿ ರಿಲೀಸ್ ಆದ ಈ ರಷ್ಯನ್ ಮೂವಿ ಹೆಸರು ದ ಬ್ಲಾಕ್ ಔಟ್ ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಇಂಟ್ರೆಸ್ಟಿಂಗ್ ಮೂವಿನ ಶುರು ಮಾಡೋಣ. ಮೂವಿ ಆರಂಭದಲ್ಲಿ ಒಂದು ಆರ್ಮಿ ಔಟ್ಪೋಸ್ಟ್ ಅಲ್ಲಿ ಎಮರ್ಜೆನ್ಸಿ ಸಿಗ್ನಲ್ ಆನ್ ಆಗಿರೋದ್ರಿಂದ ಎಲ್ಲಾ ಸೋಲ್ಜರ್ಸ್ ಗಳು ಹೊರಗಡೆ ಬಂದು ತಮ್ಮ ತಮ್ಮ ಪೊಸಿಷನ್ ಗಳನ್ನ ತಗೋತಾರೆ. ರಡಾರ್ ಅಲ್ಲಿ ನೋಡಿದಾಗ ಅನ್ನೋನ್ ಎನಮೀಸ್ ಈ ಔಟ್ಪೋಸ್ಟ್ ಕಡೆ ಸುಮಾರು 20 km/h ಸ್ಪೀಡ್ ಅಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಈ ಎಲ್ಲಾ ಆರ್ಮಿಗಳು ಆ ಎನಮೀಸ್ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡೋಕೆ ಅಂತ ರೆಡಿಯಾಗಿ ಕೂತಿರ್ತಾರೆ. ಆಗ ಕತೆ ಒಂದು ತಿಂಗಳ ಹಿಂದಕ್ಕೆ ಹೋಗುತ್ತೆ. ಒಲೆಗ್ ಅನ್ನೋ ಒಬ್ಬ ಆರ್ಮಿ ಆಫೀಸರ್ ಅಲೆನಾ ಅನ್ನೋ ಲೇಡಿ ಜೊತೆ ಡೇಟ್ಗೆ ಅಂತ ಬಂದಿರ್ತಾನೆ. ಇಬ್ರು ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಒಲೆಗ್ ನಾನೊಬ್ಬ ಆರ್ಮಿ ಆಫೀಸರ್, ಲೀವ್ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಅಲೆನಾ ಕೂಡ ಇವನ್ ಜೊತೆ ತುಂಬಾನೇ ಸ್ವೀಟ್ ಆಗಿ ಮಾತಾಡ್ತಾ ಇರ್ತಾಳೆ. ಹೀಗೆ ಮಾತುಕತೆ ಎಲ್ಲ ಮುಗಿಸಿ ಇಬ್ರು ಕಬಡ್ಡಿ ಆಟ ಆಡೋಕೆ ಶುರು ಮಾಡ್ತಾರೆ. ಫಸ್ಟ್ ಡೇಟ್ ಅಲ್ಲೇ ಕಬಡ್ಡಿ ಆಡೋ ಅದೃಷ್ಟ ಯಾರಿಗೆಲ್ಲ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಕಡೆ ಒಂದು ಫ್ಲೈಟ್ ಪ್ಯಾರಿಸ್ ಅಲ್ಲಿ ಲ್ಯಾಂಡ್ ಆಗ್ಬೇಕು ಅಂದಾಗ ಸಡನ್ ಆಗಿ ಪವರ್ ಕಟ್ ಆಗುತ್ತೆ. ಜೊತೆಗೆ ಫ್ಲೈಟ್ ಅಲ್ಲಿ ಇದ್ದಂತ ಜನ ಕೂಡ ಕೆಳಗ್ ಬೀಳುತ್ತಾರೆ. ನೋಡ್ತಾ ಕೆಲವು ಲೊಕೇಶನ್ ಗಳು ಮಾತ್ರ ಬಿಟ್ಟು ಇಡೀ ಪ್ರಪಂಚನೇ ಬ್ಲಾಕ್ ಔಟ್ ಆಗುತ್ತೆ. ಆಚೆ ಏನಾಗ್ತಿದೆ ಅಂತ ಒಲೆಗ್ ಬಂದು ನೋಡಿದಾಗ ಬಹಳಷ್ಟು ಡ್ರೋನ್ ಗಳು ಬಂದಿರ್ತವೆ. ಅದರಲ್ಲಿ ಕೆಲವು ಡ್ರೋನ್ ಗಳು ಒಲೆಗ್ ನ ನೋಡಿ ಎಮರ್ಜೆನ್ಸಿ ಅಂತ ಸಿಗ್ನಲ್ ಕೊಡ್ತವೆ. ಆಗ ಅಲೆನಾ ಮತ್ತೆ ಒಲೆ ಕೆಳಗ್ ಬಂದು ನ್ಯೂಸ್ ನೋಡ್ತಿರ್ಬೇಕಾದ್ರೆ ಪ್ರಪಂಚದಲ್ಲಿ ಬ್ಲಾಕ್ ಔಟ್ ಆಗಿದೆ. ಇದರಿಂದ ಎಲ್ಲಾ ಎಲೆಕ್ಟ್ರಾನಿಕ್ ಡಿವೈಸ್ ಗಳು ಕೆಲಸ ಮಾಡ್ತಾ ಇಲ್ಲ. ಬೇರೆ ದೇಶಗಳಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಎಲ್ಲಾ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಫೇಲ್ ಆಗಿವೆ. ಕೇವಲ ರಷ್ಯಾ, ಬೆಲಾರುಸ್, ಯುಕ್ರೇನ್ ದೇಶಗಳ ಕೆಲವು ಸಿಟಿಗಳಲ್ಲಿ ಮಾತ್ರ ಕಮ್ಯುನಿಕೇಶನ್ ಆಕ್ಟಿವ್ ಇದೆ ಅಂತ ಹೇಳ್ತಾರೆ. ನಂತರ ಒಂದು ಆರ್ಮಿ ಗ್ರೂಪ್ ಅನ್ನ ತೋರಿಸ್ತಾರೆ. ಈ ಆರ್ಮಿ ಗ್ರೂಪ್ ಒಂದು ಇಂಪಾರ್ಟೆಂಟ್ ಆಪರೇಷನ್ ಗೆ ಅಂತ ಹೋಗ್ತಾ ಇರ್ತಾರೆ. ರೀಸೆಂಟ್ಲಿ ಒಂದು ದೊಡ್ಡ ನಗರದಿಂದ ಕಮ್ಯುನಿಕೇಶನ್ ಕಟ್ ಆಗಿರೋದ್ರಿಂದ ಈ ಆರ್ಮಿಗಳು ಏನಾಗಿರ್ಬೋದು ಅಂತ ಚೆಕ್ ಮಾಡೋಕೆ ಅಂತ ಹೋಗ್ತಾ ಇರ್ತಾರೆ. ಈ ಆರ್ಮಿ ಜೊತೆ ಮೀಡಿಯಾ ಕೂಡ ಇರುತ್ತೆ. ಇವಳ ಹೆಸರು ಓಲಿಯಾ ಅಂತ. ಎಲ್ಲಾ ಸೈನಿಕರು ಆ ನಗರಕ್ಕೆ ಬಂದು ಒಂದು ಸೂಪರ್ ಮಾರ್ಕೆಟ್ ಒಳಗೆ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಲೈಟ್ ಆನ್ ಮಾಡಿ ನೋಡಿದಾಗ ಅಲ್ಲಿನ ದೃಶ್ಯ ತುಂಬಾನೇ ಭಯಂಕರವಾಗಿರುತ್ತೆ. ಯಾಕಂದ್ರೆ ಬಹಳಷ್ಟು ಜನರು ಆ ಸೂಪರ್ ಮಾರ್ಕೆಟ್ ಅಲ್ಲಿ ಸತ್ತು ಬಿದ್ದಿರ್ತಾರೆ. ಇಲ್ಲಿ ವಿಚಿತ್ರ ಏನಂದ್ರೆ ಇವ್ರ ಮೇಲೆ ಯಾವುದೇ ರೀತಿ ಅಟ್ಯಾಕ್ ಕೂಡ ಆಗಿರೋದಿಲ್ಲ. ಆರ್ಮಿಗೆ ಈ ಎಲ್ಲಾ ಜನ ಹೇಗ್ ಸತ್ರು ಅಂತ ಗೊತ್ತಾಗೋದಿಲ್ಲ. ಇದಾದ್ಮೇಲೆ ಓರ್ಲಾನ್ 1 ಅನ್ನೋ ಆರ್ಮಿ ಗ್ರೂಪ್ ಬೇರೆ ಒಂದು ಬಿಲ್ಡಿಂಗ್ ನ ಚೆಕ್ ಮಾಡೋಕೆ ಅಂತ ಹೋದಾಗ ಟೇಬಲ್ ಮೇಲೆ ಊಟ ಹಾಗೆ ಇರುತ್ತೆ. ಆದ್ರೆ ಅಕ್ಕಪಕ್ಕ ಯಾರು ಕೂಡ ಇರೋದಿಲ್ಲ. ಆಗ ಒಬ್ಬ ಆರ್ಮಿ ಸೋಲ್ಜರ್ ಮೇಲೆ ಬಂದು ನೋಡ್ತಿರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದು ಆರ್ಮಿಯನ್ನ ಹೊಡೆದು ಅವನ ರೈಫಲ್ ತಗೊಂಡು ಓಡೋಗ್ತಾನೆ. ಆಗ ಈ ಎಲ್ಲಾ ಆರ್ಮಿಗಳು ಮೇಲೆ ಬಂದು ಆ ವ್ಯಕ್ತಿ ಮೇಲೆ ಹೆವಿ ಫೈರಿಂಗ್ ಮಾಡ್ತಾರೆ. ಆದ್ರೆ ಈ ವ್ಯಕ್ತಿಗೆ ಫೈರಿಂಗ್ ಇಂದ ಏನು ಆಗೋದಿಲ್ಲ. ಆಗ ನಮ್ಗೆ ಈ ವ್ಯಕ್ತಿ ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ ಅಂತ ಗೊತ್ತಾಗುತ್ತೆ. ನಂತರ ಕೋಲೆನ್ ಅಂದ್ರೆ ಗಾಯಗೊಂಡಂತ ಆರ್ಮಿಯನ್ನ ತಕೊಂಡು ತಮ್ಮ ಬೇಸ್ ಕಡೆ ಹೋಗ್ಬೇಕಾದ್ರೆ ಆ ವ್ಯಕ್ತಿ ಯಾರು ಅಂತ ನೋಡಿದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಕೋಲೆನ್ ಆ ವ್ಯಕ್ತಿನ ನೋಡೋಕೆ ಆಗ್ಲಿಲ್ಲ. ಸಡನ್ ಆಗಿ ಎದುರುಗಡೆ ಬಂದು ಮುಖಕ್ಕೆ ಟಾರ್ಚ್ ಹಾಕಿ ನನ್ನ ರೈಫಲ್ ತಗೊಂಡು ಓಡೋದ ಅಂತ ಹೇಳ್ತಾನೆ. ಆಗ ಹೆಡ್ ಕ್ವಾರ್ಟರ್ ಇಂದ ಕಾಲ್ ಬಂದಾಗ ಮೇಯರ್ ಡೋಲ್ಮೋಟೋವ್ ಆ ಬಿಲ್ಡಿಂಗ್ ಅಲ್ಲಿ ಯಾವ ಸಿವಿಲಿಯನ್ ಕೂಡ ಬದುಕಿಲ್ಲ, ಅದಕ್ಕೆ ನಾವು ವಾಪಸ್ ನಮ್ಮ ಬೇಸ್ ಕಡೆ ಹೋಗ್ತಿದೀವಿ ಅಂತ ಹೇಳ್ತಾನೆ. ನಂತರ ನಮ್ಗೆ ಒಂದು ತಿಂಗಳ ನಂತರದ ಕಥೆಯನ್ನ ತೋರಿಸ್ತಾರೆ. ಅಂದ್ರೆ ಪ್ರೆಸೆಂಟ್ ಕಥೆಯನ್ನ ತೋರಿಸ್ತಾರೆ. ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಇಡೀ ಪ್ರಪಂಚ ಬ್ಲಾಕ್ ಔಟ್ ಆಗಿ ಸುಮಾರು 1 ತಿಂಗಳು ಆಗಿದೆ. 10 ಕೋಟಿಗಿಂತ ಜಾಸ್ತಿ ರೂಸಿ ನಾಗರಿಕರು ಕಾಣೆಯಾಗಿದ್ದಾರೆ ಅಂತ ರಿಪೋರ್ಟ್ ಗಳು ಹೇಳ್ತಿವೆ. ಪ್ರಪಂಚದ ಅಂತ್ಯ ಆಗ್ತಿದೆ ಅಂತ ಎಲ್ಲ ಧಾರ್ಮಿಕ ಸಂಘಟನೆಗಳು ಅವರವರ ದೇವರುಗಳಲ್ಲಿ ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಇದಾದ್ಮೇಲೆ ಯೂರಾ ಅನ್ನೋ ಒಬ್ಬ ಸೋಲ್ಜರ್ ಗೆ ಇಮಿಡಿಯೇಟ್ ಆಗಿ ಫೋರ್ಸ್ ಗೆ ಜಾಯ್ನ್ ಆಗ್ಬೇಕು ಅಂತ ಆರ್ಡರ್ ಬಂದಿರುತ್ತೆ. ಬಿಕಾಸ್ ಇವನು ಕೂಡ ಲೀವ್ ತಗೊಂಡು ಬಂದಿರ್ತಾನೆ. ತನ್ನ ಕರ್ತವ್ಯನ ಪಾಲನೆ ಮಾಡ್ಬೇಕು ಅಂತ ತನ್ನ ತಾಯಿನ ಬಿಟ್ಟು ಫೋರ್ಸ್ ಗೆ ಜಾಯ್ನ್ ಆಗೋಕೆ ಅಂತ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಬಹಳಷ್ಟು ಜನ ತಮ್ಮ ಮನೆಗಳನ್ನ ಕಳ್ಕೊಂಡು ಬೀದಿಗೆ ಬಂದಿರೋದನ್ನ ನೋಡ್ತಾ ಹೋಗ್ತಾ ಇರ್ತಾನೆ. ನಂತರ ಕಿರೋವ್ ರೀಜನ್ ಅಲ್ಲಿರೋ ಒಂದು ಔಟ್ ಪೋಸ್ಟ್ ಅನ್ನ ತೋರಿಸ್ತಾರೆ. ಈ ಔಟ್ ಪೋಸ್ಟ್ ಗೆ ಒಂದು ಹೆಲಿಕಾಪ್ಟರ್ ಅಲ್ಲಿ ಲೆಫ್ಟಿನೆಂಟ್ ಕಲೋನಲ್ ಮರೀನಾ ಅನ್ನೋ ಆಫೀಸರ್ ಬರ್ತಾಳೆ. ಕ್ಯಾಂಪ್ ಅಲ್ಲಿ ಇದ್ದಂತ ಸೋಲ್ಜರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಒಲೆಗ್ ಮತ್ತೆ ಯೂರಾ ಕೂಡ ಇದೇ ಕ್ಯಾಂಪ್ ಅಲ್ಲಿ ಇರ್ತಾರೆ. ಆಗ ಮರೀನಾ ಸತ್ತಂತ ವ್ಯಕ್ತಿಗಳನ್ನ ಚೆಕ್ ಮಾಡಿದಾಗ ಅವರ ಸಾವಿಗೆ ಕಾರಣ ನ್ಯೂರೋಟಾಕ್ಸಿನ್ಸ್ ಅಂದ್ರೆ ಮನುಷ್ಯನ ದೇಹದಲ್ಲಿ ಉತ್ಪತ್ತಿಯಾಗುವಂತ ಕೆಲವು ಕೆಮಿಕಲ್ಸ್ ಅಂತ ಗೊತ್ತಾಗಿದೆ. ಕೆಲವು ರೀಜನ್ ಗಳನ್ನ ಬಿಟ್ರೆ ಎಲ್ಲಾ ಕಡೆ ಕಂಪ್ಲೀಟ್ಲಿ ಬ್ಲಾಕ್ ಔಟ್ ಆಗಿದೆ. ಬ್ಲಾಕ್ ಔಟ್ ಆದಂತ ಕ್ವಾರಂಟೈನ್ ಏರಿಯಾದಲ್ಲಿ ಚೆಕ್ ಮಾಡೋಕೆ ಹೋದಂತ ನಮ್ಮ ಸೋಲ್ಜರ್ಸ್ ಕೂಡ ವಾಪಸ್ ಬಂದಿಲ್ಲ. ಎಲ್ರು ನಿಗೂಢವಾಗಿ ಕಾಣೆಯಾಗಿದ್ದಾರೆ. ಆ ಕ್ವಾರಂಟೈನ್ ಏರಿಯಾದಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಅದಕ್ಕೆ ನೀವು ತುಂಬಾನೇ ಹುಷಾರಾಗಿ ಈ ಆಪರೇಷನ್ ಕಂಡಕ್ಟ್ ಮಾಡಬೇಕು. ಯಾಕಂದ್ರೆ ನೀವು ಆ ಕ್ವಾರಂಟೈನ್ ಏರಿಯಾದಿಂದ ಹೊರಗಡೆ ಬರೋದು ತುಂಬಾನೇ ಇಂಪಾರ್ಟೆಂಟ್. ಎಲ್ಲಾ ಸೋಲ್ಜರ್ಸ್ ಗಳನ್ನ
ಗಳನ್ನ ಕಳ್ಕೊಳ್ಳೋಕೆ ನಮ್ಗಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಇದಾದ್ಮೇಲೆ ಒಲೆಗ್ ಯೂರಾ ಹೊರಗಡೆ ಮಾತಾಡ್ತಾ ಇರ್ಬೇಕಾದ್ರೆ ಅಲೇನಾ ಅಲ್ಲಿಗೆ ಬರೋದನ್ನ ನೋಡಿ ಒಲೆಗ್ ಶಾಕ್ ಆಗಿ ನೀನೇನ್ ಇಲ್ಲಿ ಅಂತ ಕೇಳುತ್ತಾನೆ. ಅದೇ ಸಮಯಕ್ಕೆ ಮತ್ತೆ ಒಂದು ಎಮರ್ಜೆನ್ಸಿ ಅಲಾರಂ ಸ್ಟಾರ್ಟ್ ಆಗುತ್ತೆ. ಆಗ ಎಲ್ಲಾ ಸೈನಿಕರು ತಮ್ಮ ವೆಪನ್ ಗಳನ್ನ ತಕೊಂಡು ತಮ್ಮ ತಮ್ಮ ಪೊಸಿಷನ್ ಗಳನ್ನ ತಗೋತಾರೆ. ಯಾಕಂದ್ರೆ ರಡಾರ್ ಅಲ್ಲಿ ಕೆಲವು ಅನ್ನೋನ್ ಎನಿಮಿಗಳು ಬರ್ತಾ ಇವೆ ಅಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ಈ ಅನ್ನೋನ್ ಎನಿಮಿಗಳು ನೋಡೋಕೆ ಮನುಷ್ಯರಿಗಿಂತ ತುಂಬಾನೇ ಎತ್ತರವಾಗಿದ್ದಾವೆ. ಸುಮಾರು 20 km/h ಸ್ಪೀಡ್ ಅಲ್ಲಿ ಇವರ ಔಟ್ ಪೋಸ್ಟ್ ಕಡೆನೆ ಬರ್ತಾ ಇದಾವೆ ಅಂತ ರಡಾರ್ ಅಲ್ಲಿ ಗೊತ್ತಾಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಔಟ್ ಪೋಸ್ಟ್ ಅಲ್ಲಿನ ಎಲ್ಲಾ ಲೈಟ್ ಗಳು ಕೂಡ ಆಫ್ ಆಗ್ತವೆ. ಎದುರುಗಡೆ ಏನು ಕಾಣದೇ ಇದ್ದಾಗ ಮೇಯರ್ ಫ್ಲೇಯರ್ ಗನ್ ಇಂದ ಶೂಟ್ ಮಾಡಿ ನೋಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಬಹಳಷ್ಟು ಕರಡಿಗಳ ಒಂದು ಗುಂಪು ಈ ಔಟ್ ಪೋಸ್ಟ್ ಮೇಲೆ ಅಟ್ಯಾಕ್ ಮಾಡ್ತವೆ. ಸೈನಿಕರು ಕೂಡ ಈ ಕರಡಿಗಳ ಗುಂಪಿನ ಮೇಲೆ ಫೈರಿಂಗ್ ಶುರು ಮಾಡ್ತಾರೆ. ಮರುದಿನ ಬೆಳಿಗ್ಗೆ ಈ ಕರಡಿಗಳಿಂದ ಸರ್ವೈವ್ ಆದಂತ ಸೋಲ್ಜರ್ ಗಳನ್ನ ಹುಡುಕಿ ಮಿಲಿಟರಿ ಹಾಸ್ಪಿಟಲ್ ಗೆ ಕಳಿಸ್ತಾ ಇರ್ತಾರೆ. ಯೂರಾ ಒಲೆಗ್ ಮೇಲೆ ಒಂದು ದೊಡ್ಡ ಕರಡಿ ಬಿದ್ದಿರೋದ್ ನೋಡಿ ಆ ಕರಡಿಯನ್ನ ತೆಗೆದು ಒಲೆಗ್ ನ ಕಾಪಾಡಿ ಆಸ್ಪತ್ರೆಗೆ ಕಳಿಸ್ತಾನೆ. ಕ್ಯಾಮ್ರಾ ಹಾಗೆ ಮೂವ್ ಆಗ್ತಾ ಮೇಲೆ ಹೋದಾಗ ಬಹಳಷ್ಟು ಕರಡಿಗಳನ್ನ ಸಾಯಿಸಿರೋ ಒಂದು ಫುಟೇಜ್ ಅನ್ನ ತೋರಿಸ್ತಾರೆ. ನಂತರ ಒಲೆಗ್ ನ ಕ್ಯಾಂಪ್ ಅಲ್ಲಿರೋ ಮೆಡಿಕಲ್ ರೂಮ್ ಗೆ ತಂದಾಗ ಅಲೆನಾ ಬಂದು ಚೆಕ್ ಮಾಡ್ತಾಳೆ. ಇಲ್ಲಿ ನಮ್ಗೆ ಅಲೆನಾ ಕೂಡ ಆರ್ಮಿಯಲ್ಲಿ ಡಾಕ್ಟರ್ ಆಗಿರ್ತಾಳೆ ಅಂತ ಗೊತ್ತಾಗುತ್ತೆ. ಒಲೆಗ್ ನ ಕಾಲು ಚೆಕ್ ಮಾಡಿ ಯಾವ ಫ್ರಾಕ್ಚರ್ ಕೂಡ ಇಲ್ಲ. ಒಂದೆರಡು ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾನ್ ಮತ್ತೆ ಈವ್ನಿಂಗ್ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮರೀನಾ ಮೇಯರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಮರೀನಾ ಸೆನ್ಸರ್ಸ್ ಗಳ ಬಗ್ಗೆ ಹೇಳ್ತಾಳೆ. ಅಂದ್ರೆ ಪ್ರೈಮರಿ ಇವೆಂಟ್ ಆದ್ಮೇಲೆ ಬದುಕಿದಂತ ಕೆಲವು ಜನರಿಗೆ ಸೂಪರ್ ನ್ಯಾಚುರಲ್ ಪವರ್ ಗಳು ಸಿಕ್ಕಿರ್ತವೆ. ಈ ವ್ಯಕ್ತಿಗಳನ್ನ ಸೆನ್ಸರ್ಸ್ ಅಂತ ಕರೀತಾರೆ. ಮರೀನಾ ಈ ಸೆನ್ಸರ್ಸ್ ಗಳ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಮಿಲಿಟರಿ ಆಸ್ಪತ್ರೆಯಲ್ಲಿದ್ದಂತ ಸಾಶಾ ಅನ್ನೋ ವ್ಯಕ್ತಿಗೆ ಕೆಲವು ಫ್ಲಾಶ್ ಬ್ಯಾಕ್ ಗಳು ಕಾಣಿಸ್ತವೆ. ಫಸ್ಟ್ ಇವೆಂಟ್ ಆಗೋ ಟೈಮ್ ಅಲ್ಲಿ ಸಾಶಾ ಒಂದು ಬಾರ್ಡರ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದ. ಆ ಇವೆಂಟ್ ಆದ್ಮೇಲೆ ಇವನಿಗೆ ಕೆಲವು ವಿಶೇಷ ಸೂಪರ್ ಪವರ್ ಗಳು ಸಿಗ್ತವೆ. ಆಗ ಝೇನೆ ಅನ್ನೋ ವ್ಯಕ್ತಿ ಇವನ ಹತ್ರ ಬಂದು ರಾ ಎಲ್ಲಿದ್ದಾನೆ ಅಂತ ನಿಂಗ್ ಮಾತ್ರ ಗೊತ್ತು. ಈ ಎಲ್ಲಾ ಇನ್ಸಿಡೆಂಟ್ ಗಳು ಇಲ್ಲಿಗೆ ಸ್ಟಾಪ್ ಆಗ್ಬೇಕು ಅಂದ್ರೆ ಅವನು ಎಲ್ಲಿದ್ದಾನೆ ಅಂತ ಐಡಿ ಕೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಝೇನನ್ನ ನೋಡಿ ಸಾಶಾ ಹೊರಗಿದ್ದಂತ ಸೋಲ್ಜರ್ ನ ಕರೆದಾಗ ಝೇನೆ ಅವರಿಗೆ ಕಾಣೋದಿಲ್ಲ. ಬಿಕಾಸ್ ಝೇನನ್ನ ಕಳಿಸಿದ್ದು ಐಡಿ ಅನ್ನೋ ಒಂದು ಏಲಿಯನ್. ಆಗ ಈ ಸೋಲ್ಜರ್ಸ್ ಸಾಶಾ ಹುಚ್ಚಾಗಿದ್ದಾನೆ ಅಂತ ಡಾಕ್ಟರ್ ನ ಕರೀತಾರೆ. ನಂತರ ಎಲ್ಲಾ ಆರ್ಮಿಗಳು ಒಂದೊಂದು ಟೀಮ್ ಆಗಿ ಕ್ವಾರಂಟೈನ್ ಏರಿಯಾ ಕಡೆ ಹೋಗೋಕೆ ರೆಡಿ ಆಗ್ತಾ ಇರ್ತಾರೆ. ಜೊತೆಗೆ ಒಲೆ ಕೂಡ ಮಾಸ್ಕೋದಲ್ಲಿರೋ ಒಂದು ಟೀಮ್ ಗೆ ಜಾಯ್ನ್ ಆಗೋಕೆ ಅಂತ ಹೋಗ್ತಾನೆ. ಯೂರಾ ಇರೋ ಗ್ರೂಪ್ ನ ಹೆಸರು ಟೀಮ್ 7 ಅಂತ. ಕ್ವಾರಂಟೈನ್ ಏರಿಯಾಕ್ಕೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಓಲಿಯಾ ಅಂದ್ರೆ ಮೀಡಿಯಾ ಯೂರಾಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಆಗ ಯೂರಾ ಕ್ಯಾಮ್ರಾನ ಬಂದ್ ಮಾಡೋಕ್ ಹೇಳಿ ಒಂದು ಕಾಮನ್ ಮ್ಯಾನ್ ಡೈಲಾಗ್ ಅನ್ನ ಹೇಳ್ತಾನೆ. ಅಂದ್ರೆ ಪ್ರಪಂಚದಲ್ಲಿ ಎಷ್ಟೇ ಯುದ್ಧ ಬೇಕಾದ್ರೂ ಆಗ್ಲಿ, ಯಾರ್ ಬೇಕಾದ್ರೂ ಸಾಯ್ಲಿ, ಮನುಷ್ಯ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಅದೇ ಜಾಗದಲ್ಲಿ ತನ್ನ ಕುಟುಂಬದ ಸದಸ್ಯರಿದ್ರೆ ಇಡೀ ಪ್ರಪಂಚಕ್ಕೆ ಶಾಪ ಹಾಕ್ತಾನೆ, ಕೂಗಾಡ್ತಾನೆ, ಕಿರುಚಾಡ್ತಾನೆ ಅಂತ ಹೇಳ್ತಾನೆ. ನಂತರ ಟೀಮ್ 7 ಒಂದು ಜಾಗಕ್ಕೆ ಬಂದಾಗ ರೋಡ್ ಕಂಪ್ಲೀಟ್ಲಿ ಬ್ಲಾಕ್ ಆಗಿರೋದ್ರಿಂದ ಇವರ ವೆಹಿಕಲ್ ಗಳು ಮುಂದೆ ಹೋಗೋದಿಲ್ಲ. ಅದಕ್ಕೆ ಎಲ್ಲರೂ ಕೆಳಗಡೆ ಇಳಿದು ಮುಂದೆ ಬಂದು ನೋಡಿದಾಗ ಸುಮಾರು ಬಿಲ್ಡಿಂಗ್ ಗಳು ಡ್ಯಾಮೇಜ್ ಆಗಿರ್ತವೆ. ಈ ಬಿಲ್ಡಿಂಗ್ ಗಳ ಮಧ್ಯೆ ಯಾವುದೋ ಒಂದು ದೊಡ್ಡ ಏಲಿಯನ್ ಸ್ಪೇಸ್ ಶಿಪ್ ಲ್ಯಾಂಡ್ ಆಗಿರೋ ತರ ಕಾಣಿಸುತ್ತೆ. ಈ ಕಡೆ ಎಲ್ಲ ದೃಶ್ಯಗಳನ್ನ ನ್ಯೂಸ್ ಚಾನೆಲ್ ಗಳಲ್ಲಿ ತೋರಿಸ್ತಾ ಇರ್ತಾರೆ. ಅದಕ್ಕೆ ಜನಗಳೆಲ್ಲ ರೋಡಿಗೆ ಬಂದು ದಂಗೆ ಶುರು ಮಾಡಿರ್ತಾರೆ. ಬೇಕಾದಂತ ಅವಶ್ಯಕ ವಸ್ತುಗಳನ್ನ ಲೂಟಿ ಮಾಡೋಕೆ ಶುರು ಮಾಡ್ತಾರೆ. ಆರ್ಮಿಗಳ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇಡೀ ದೇಶದಲ್ಲೇ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ. ಏನ್ ಮಾಡ್ಬೇಕು ಅಂತ ಆರ್ಮಿ ಹೈಕಮಾಂಡ್ ಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಹೈಕಮಾಂಡ್ ಜಾಸ್ತಿ ರಿಸ್ಕ್ ಇದ್ರು ಕೂಡ ಇನ್ನೂ ಟೀಮ್ ಗಳನ್ನ ಮಾಡಿ ಕ್ವಾರಂಟೈನ್ ಏರಿಯಾಗಳಿಗೆ ಕಳಿಸ್ತಾ ಇರ್ತಾರೆ. ನಂತರ ಟೀಮ್ 7 ಒಂದು ಕ್ವಾರಂಟೈನ್ ಝೋನ್ ಗೆ ಹೋಗೋದನ್ನ ತೋರಿಸ್ತಾರೆ. ಓಲಿಯಾ ಟೀಮ್ ಲೀಡರ್ ಗೆ ಒಂದ್ ವೇಳೆ ನಮ್ಮ ಮೇಲೆ ಯಾರೋ ಬಂದು ಅಟ್ಯಾಕ್ ಮಾಡಿದ್ರೆ ಹೇಗೆ ಅಂತ ಕೇಳಿದಾಗ ಟೀಮ್ ಲೀಡರ್ ನಿಂಗೆ ಭಯ ಆಗುತ್ತೆ ಅಂದ್ರೆ ಇಲ್ಲಿಂದ ವಾಪಸ್ ಹೋಗು, ನಿನ್ನ ಅವಶ್ಯಕತೆ ನಮ್ ಟೀಮ್ ಗೆ ಇಲ್ಲ ಅಂತ ಹೇಳಿದಾಗ ಯೂರಾ ಟೀಮ್ ಲೀಡರ್ ನ ಸಮಾಧಾನ ಮಾಡಿ ಅವಳು ಹೆದರಿದಾಳೆ, ಅದಕ್ಕೆ ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಯೂರಾ ಮತ್ತೆ ಓಲಿಯಾ ಹಾಗೆ ಮಾತಾಡ್ತಾ ಬರ್ಬೇಕಾದ್ರೆ ಇಬ್ರು ಮಧ್ಯನೂ ಸನಿಹ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಬಿಲ್ಡಿಂಗ್ ಹತ್ರ ಬಂದು ಬಿಲ್ಡಿಂಗ್ ನ ಚೆನ್ನಾಗಿ ಸ್ಕ್ಯಾನ್ ಮಾಡಿ ಟಾಪ್ ಫ್ಲೋರ್ ಅಲ್ಲಿ ಬಂದು ಸ್ಟೇ ಮಾಡ್ತಾರೆ. ಯಾಕಂದ್ರೆ ಮೇಲೆಯಿಂದ ಕೆಳಗಡೆ ಈಸಿಯಾಗಿ ಕಣ್ಣಿಡಬಹುದು ಅಂತ. ಮರುದಿನ ಎದ್ದು ಟೀಮ್ 7 ತಿಂಡಿ ಮಾಡ್ತಾ ಮಾತಾಡ್ಬೇಕಾದ್ರೆ ಯೂರಾ ಹೊರಗಡೆ ಒಂದು ಸ್ಟೋರ್ ನ ಬಾಗಿಲು ಓಪನ್ ಆಗಿರೋದ್ ನೋಡಿ ಓಲಿಯಾಗೆ ರೆಕಾರ್ಡ್ ಮಾಡಿರೋ ಫೋಟೋಸ್ ತೋರ್ಸು ಅಂತ ಕೇಳ್ತಾನೆ. ಆ ಫುಟೇಜ್ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಆ ಸ್ಟೋರ್ ನ ಬಾಗಿಲು ಕ್ಲೋಸ್ ಇತ್ತು ಅಂತ ಗೊತ್ತಾಗುತ್ತೆ. ಅಂದ್ರೆ ಆ ಸ್ಟೋರ್ ಒಳಗೆ ಯಾರೋ ಬಂದಿದ್ದಾರೆ ಅಂತ ಮತ್ತೆ ಟೀಮ್ 7 ಒಳಗಡೆ ಹೋಗಿ ಚೆಕ್ ಮಾಡ್ತಾ ಇರ್ತಾರೆ. ಸ್ಟೋರ್ ಒಳಗೆ ಯಾರು ಇರೋದಿಲ್ಲ. ಆದ್ರೆ ಯಾರೋ ಬಂದು ತಿನ್ನೋ ಐಟಮ್ ಗಳನ್ನ ತಗೊಂಡ್ ಹೋಗಿದ್ದಾರೆ ಅಂತ ಗೊತ್ತಾಗಿ ಆ ಸ್ಟೋರ್ ಒಳಗೆ ಬಾಂಬ್ ಗಳಿಂದ ಒಂದು ಟ್ರಾಪ್ ಅನ್ನ ಹಾಕಿ ಮತ್ತೆ ಬಿಲ್ಡಿಂಗ್ ಒಳಗೆ ಬಂದು ಕಾಯ್ತಾ ಇರ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಟ್ರಾಪ್ ಗೆ ಅಂತ ಹಾಕಿದಂತ ಬಾಂಬ್ ಗಳು ಬ್ಲಾಸ್ಟ್ ಆಗೋ ಶಬ್ದ ಕೇಳಿ ಸ್ಟೋರ್ ಒಳಗೆ ಹೋಗ್ಬೇಕು ಅಂದಾಗ ಯೂರಾ ಓಲಿಯಾಗೆ ನೀನ್ ಬರ್ಬೇಡ, ಇಲ್ಲೇ ಇರು ಅಂತ ಹೇಳ್ತಾನೆ. ಜೊತೆಗೆ ಫ್ಲೇರ್ ಗನ್ ತೋರಿಸಿ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಪರ್ಪಲ್ ಫ್ಲೇರ್ ಇಂದ ಫೈರ್ ಮಾಡು, ಆಗ ಸಹಾಯಕ್ಕೆ ಅಂತ ಬರ್ತಾರೆ. ರೆಡ್ ಫ್ಲೇರ್ ಇಂದ ಫೈರ್ ಮಾಡಿದ್ರೆ ಎಲ್ರು ಸತ್ತಿದ್ದಾರೆ ಅಂತ ಅರ್ಥ ಅಂತ ಹೇಳಿ ಆ ಸ್ಟೋರ್ ಒಳಗೆ ಹೋಗ್ತಾ
ಹೋಗ್ತಾ ಇರ್ತಾರೆ. ಆದ್ರೆ ಹೆಣ್ಮಗು ತನ್ನ ಬುದ್ಧಿನ ಹೇಗ್ ಬಿಡೋಕಾಗುತ್ತೆ? ಬರ್ಬೇಡ ಅಂತ ಹೇಳಿದ್ರು ಕೂಡ ಕ್ಯಾಮ್ರಾ ಹಿಡ್ಕೊಂಡು ಆ ಸ್ಟೋರ್ ಒಳಗೆ ಬರ್ತಾಳೆ. ಆ ಸ್ಟೋರ್ ಅಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಒಂದು ಹುಡುಗ ಟ್ರಾಪ್ ಗೆ ಬಿದ್ದಿರೋದ್ ನೋಡಿ ಅವನನ್ನ ತಕೊಂಡು ವಾಪಸ್ ಬರ್ತಾರೆ. ಹುಡುಗನ ಎಬ್ಬಿಸಿ ಮಾತಾಡ್ತಾ ಇರಬೇಕಾದ್ರೆ ಆರ್ಮಿ ಹತ್ರ ಇದ್ದಂತ ಚಾಕು ತಕೊಂಡು ಅವನನ್ನೇ ಸಾಯಿಸ್ತಾನೆ. ಅದಕ್ಕೆ ಎಲ್ಲ ಆರ್ಮಿ ಸೇರಿ ಆ ಹುಡುಗನ ಮೇಲೆ ಶೂಟ್ ಮಾಡಿ ಸಾಯಿಸ್ತಾರೆ. ಈ ಇನ್ಸಿಡೆಂಟ್ ಬಗ್ಗೆ ಹೆಡ್ ಕ್ವಾರ್ಟರ್ ಗೆ ಇನ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಬಹಳಷ್ಟು ಸಿವಿಲಿಯನ್ಸ್ ವೆಪನ್ ಗಳನ್ನ ತಕೊಂಡು ಇವ್ರ ಕಡೆ ಬರ್ತಾ ಇರೋದನ್ನ ನೋಡ್ತಾರೆ. ಓನ್ ಅದರ್ ಸೈಡ್ ಟೀಮ್ 2 ಅಂದ್ರೆ ಒಲೆಗಿರೋ ಟೀಮ್ ನ ತೋರಿಸ್ತಾರೆ. ಇವರು ಕೂಡ ಮೋಸ್ಕೋದಲ್ಲಿರೋ ಒಂದು ಕ್ವಾರಂಟೈನ್ ಝೋನ್ ಗೆ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಜಾಸ್ತಿ ಏರಿಯಾನ ಕವರ್ ಮಾಡೋಕೆ ಅಂತ 4 ಜನಗಳ 2 ಗುಂಪುಗಳಾಗಿ ವಿಭಜನೆ ಆಗ್ತಾರೆ. ಆಗ ಒಬ್ಬ ಸೋಲ್ಜರ್ ಒಂದು ಟ್ರಕ್ ಅಲ್ಲಿ ಶಬ್ದ ಬರೋದನ್ನ ನೋಡಿ ಆ ಟ್ರಕ್ ನ ಬಾಗಿಲು ಓಪನ್ ಮಾಡ್ತಾನೆ. ಅದರಲ್ಲಿದ್ದಂತ ಕೆಲವು ಮೆಟಲ್ ರಾಡ್ ಗಳು ಹೊರಗೆ ಬಂದು ಬಿದ್ದಾಗ ಒಂದು ರಾಡ್ ಈ ಸೋಲ್ಜರ್ ನ ಕಾಲೊಳಗೆ ಹೋಗುತ್ತೆ. ಆಗ ಒಲೆಗ್ ಬಂದು ಆ ರಾಡ್ ಅನ್ನ ಇವನ ಕಾಲಿಂದ ತೆಗೆದು ಮೆಡಿಕಲ್ ಫೆಸಿಲಿಟಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಮೆಡಿಕಲ್ ಸಪೋರ್ಟ್ ಕೇಳಿದಕ್ಕೆ ಅಲೆನ ಕೂಡ ಇಮಿಡಿಯೇಟ್ಲಿ ಆ ಫೆಸಿಲಿಟಿಗೆ ಬಂದು ಗಾಯ ಆದಂತ ಸೋಲ್ಜರ್ಸ್ ಗೆ ಬ್ಯಾಂಡೇಜ್ ಹಾಕಿ ನೀವು ರೆಸ್ಟ್ ಮಾಡಬೇಕು ಅಂತ ಅವನನ್ನ ಮನೆ ಕಳಿಸ್ತಾಳೆ. ನಂತರ ಒಲೆಗೆ ಗುಡ್ ಬೈ ಹೇಳಿ ಹೋಗ್ಬೇಕು ಅಂದಾಗ ಇವರು ಇದ್ದಂತ ಬೇಸ್ ಮೇಲೂ ಕೂಡ ಒಂದು ಅಟ್ಯಾಕ್ ಆಗ್ಬಿಡುತ್ತೆ. ಎಲ್ಲಾ ಆರ್ಮಿಗಳು ಕೂಡ ತಮ್ಮ ಡಿಫೆನ್ಸ್ ಗೋಸ್ಕರ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಬೈ ದ ವೇ ಈ ಅಟ್ಯಾಕ್ ಸಿವಿಲಿಯನ್ಸ್ ಮಾಡ್ತಾ ಇರಲ್ಲ, ಇವರನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದ ರಾ ಅನ್ನೋ ಒಂದು ಏಲಿಯನ್ ಈ ಸಿವಿಲಿಯನ್ಸ್ ನ ಯೂಸ್ ಮಾಡ್ಕೊಂಡು ಅಟ್ಯಾಕ್ ಮಾಡಿಸ್ತಾ ಇರುತ್ತೆ. ಇನ್ನೊಂದ್ ಕಡೆ ಅಂದ್ರೆ ಮಿಲಿಟರಿ ಹಾಸ್ಪಿಟಲ್ ಅಲ್ಲಿ ಸಾಶಾ ಹೊರಗಡೆ ಬಂದು ಕೂತಾಗ ಒಬ್ಬ ವ್ಯಕ್ತಿ ಬಂದು ಸಾಶಾ ಜೊತೆ ಮಾತಾಡ್ತಾ ಫಸ್ಟ್ ಇವೆಂಟ್ ಅಲ್ಲಿ ಬಹಳಷ್ಟು ಜನರಿಗೆ ರಾ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದಾನೆ. ನಿನಗೂ ರಾನ ಶಕ್ತಿ ಸಿಕ್ಕಿದೆ, ಆದ್ರೆ ನೀನು ಎಲ್ಲರ ತರ ಅಲ್ಲ. ರಾ ಎಲ್ಲಿದ್ದಾನೆ ಅಂತ ನೀನ್ ಮಾತ್ರ ನೋಡ್ಬಹುದು. ನಮ್ಮ ಹತ್ರ ಸಮಯ ತುಂಬಾನೇ ಕಮ್ಮಿ ಇದೆ. ನಾವು ರಾನ ತಡಿಲಿಲ್ಲ ಅಂದ್ರೆ ಭೂಮಿ ಮೇಲೆ ಯಾವ ಮನುಷ್ಯ ಕೂಡ ಬದುಕಿರೋಲ್ಲ ಅಂತ ಹೇಳಿ ತನ್ನ ಮುಖವನ್ನ ತೋರಿಸ್ತಾನೆ. ಸಾಶಾ ಆಸ್ಪತ್ರೆಯಲ್ಲಿದ್ದಾಗ ಜೇನೆ ಬಂದು ನನ್ನ ಇಲ್ಲಿಗೆ ಐಡಿ ಅನ್ನೋ ವ್ಯಕ್ತಿ ಕಳಿಸಿದಾನೆ ಅಂತ ಹೇಳಿದ್ದ. ಆ ಐಡಿ ಅನ್ನೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವನೇ ಆಗಿರ್ತಾನೆ. ಅಂದ್ರೆ ಐಡಿ ಒಬ್ಬ ಏಲಿಯನ್ ಅಂತ. ಸಾಶಾ ಮತ್ತೆ ಐಡಿ ಮಾತಾಡ್ತಾ ಇರ್ಬೇಕಾದ್ರೆ ಮರೀನಾ ಸಾಶಾ ಹತ್ರ ಬರ್ತಿದ್ದಂಗೆ ಐಡಿನ ನೋಡಿ ಗನ್ ಪಾಯಿಂಟ್ ಮಾಡ್ತಾಳೆ. ಆಗ ಕೆಲವು ಸೋಲ್ಜರ್ಸ್ ಬಂದು ಐಡಿ ಮೇಲೆ ಏಮ್ ಮಾಡ್ತಾರೆ. ಐಡಿ ಒಬ್ಬ ಏಲಿಯನ್ ಆಗಿರೋದ್ರಿಂದ ತನ್ನ ಶಕ್ತಿಯಿಂದ ಮರೀನಾ ಇದ್ದಂತ ಜಾಗದಲ್ಲಿ ಐಡಿ ಕಾಣೋ ತರ ಮಾಡಿದಾಗ ಎಲ್ಲಾ ಸೋಲ್ಜರ್ಸ್ ಮರೀನಾ ಮೇಲೆ ಏಮ್ ಮಾಡ್ತಾರೆ. ಆಗ ಐಡಿ ಮರೀನಾ ಹತ್ರ ಬಂದು ನಾನ್ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ನಂಗೆ ಹಾಗೆ ಮಾಡೋಕ್ ಇಷ್ಟ ಇಲ್ಲ. ನಮ್ಮ ಹತ್ರ ಸಮಯ ತುಂಬಾನೇ ಕಮ್ಮಿ ಇದೆ, ಅದಕ್ಕೆ ಎಲ್ಲಾ ವಿಷಯವನ್ನ ಬೇಗ ಬೇಗನೆ ನಿಮ್ಗೆ ಹೇಳ್ಬೇಕು ಅಂತ ಕ್ಯಾಂಪ್ ಒಳಗೆ ಹೋಗ್ತಾರೆ. ಆಗ ಐಡಿ ಮರೀನಾ ಮಾಡುವಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ರಾ ಫಸ್ಟ್ ಇವೆಂಟ್ ಅಲ್ಲಿ ಒಂದು ರೇಡಿಯೇಷನ್ ಬಿಟ್ಟು ಇಡೀ ಭೂಮಿಯನ್ನೇ ಬ್ಲಾಕ್ ಔಟ್ ಆಗೋ ತರ ಮಾಡ್ದ. ಸೆಕೆಂಡ್ ಇವೆಂಟ್ ಅಲ್ಲಿ ಪ್ರಾಣಿ ಪಕ್ಷಿಗಳನ್ನ ಬಿಟ್ಟು ಜನಗಳ ಮೇಲೆ ಅಟ್ಯಾಕ್ ಮಾಡಿಸ್ದ. ಈಗ 3ನೇ ಇವೆಂಟ್ ಕೂಡ ಶುರು ಮಾಡಿದಾನೆ. ಈ 3ನೇ ಇವೆಂಟ್ ಅಲ್ಲಿ ಬದುಕುಳಿದಂತ ಎಲ್ಲಾ ಜನರನ್ನ ತನ್ನ ಕಂಟ್ರೋಲ್ ಗೆ ತಕೊಂಡು ಆರ್ಮಿಗಳ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇದ್ದಾನೆ. ಬೇಸಿಕಲಿ ರಾ ಕಂಟ್ರೋಲ್ ಮಾಡೋ ಜನರು ಕ್ವಾರಂಟೈನ್ ಏರಿಯಾಗಳಲ್ಲಿ ಸರ್ವೈವ್ ಆಗಿರ್ತಾರೆ. ಈ ಕಾರಣಕ್ಕೆ ಆ ಜನಗಳನ್ನ ಮಾತ್ರ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗಿರುತ್ತೆ. ಆರ್ಮಿಗಳನ್ನ ಯಾಕೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ರಾ ಫಸ್ಟ್ ಇವೆಂಟ್ ಅಲ್ಲಿ ಬಿಟ್ಟಂತ ರೇಡಿಯೇಷನ್ ಗೆ ಈ ಸೈನಿಕರು ಎಕ್ಸ್ಪೋಸ್ ಆಗಿರಲ್ಲ. ರಾ ಬಿಟ್ಟಂತ ರೇಡಿಯೇಷನ್ ಗೆ ಎಲ್ಲಾ ಜನರು ರಾನ ಪಪೆಟ್ ಆದ್ರೆ ಸಾಶಾ ಹಾಗಾಗ್ಲಿಲ್ಲ. ಇವನಿಗೆ ಸಿಕ್ಕಂತ ಶಕ್ತಿಯಿಂದ ರಾ ಎಲ್ಲಿದ್ದಾನೆ ಅಂತ ನೋಡಬಹುದು. ರಾ ಬಹಳಷ್ಟು ಏಲಿಯನ್ ಗಳನ್ನ ಒಂದು ದೊಡ್ಡ ಏಲಿಯನ್ ಶಿಪ್ ಅಲ್ಲಿ ಭೂಮಿಗೆ ತರ್ತಾ ಇದ್ದಾನೆ. ಆ ಎಲ್ಲಾ ಏಲಿಯನ್ ಗಳು ಭೂಮಿಗೆ ಬಂದ್ರೆ ಭೂಮಿ ಮೇಲೆ ಒಂದೇ ಒಂದು ಜೀವ ಕೂಡ ಇರೋದಿಲ್ಲ. ಯಾಕಂದ್ರೆ ನಾವು ಇದ್ದಂತ ಪ್ಲಾನೆಟ್ ಕೆಲವು ಅನ್ಯ ಕಾರಣಗಳಿಂದ ನಾಶ ಆಗ್ತಾ ಇದೆ. ಈ ಭೂಮಿ ನಾವು ಬದುಕೋಕೆ ಅಂತ ಹೇಳಿ ಮಾಡಿಸಿದಂತ ಗ್ರಹ. ಅದಕ್ಕೆ ಎಲ್ಲಾ ಮನುಷ್ಯರನ್ನ ಸಾಯಿಸಿ ಭೂಮಿನ ಟೇಕ್ ಓವರ್ ಮಾಡಬೇಕು ಅನ್ನೋದೇ ರಾನ ಉದ್ದೇಶ ಅಂತ ಹೇಳ್ತಾನೆ. ಅದಕ್ಕೆ ಮರೀನಾ ನೀನು ಕೂಡ ಒಂದು ಏಲಿಯನ್, ನಿನ್ ತರ ಇರೋ ಏಲಿಯನ್ ಗಳೇ ಭೂಮಿ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾ ಇದಾವೆ ಅಂತ ಹೇಳ್ತಾ ಇದೀಯಾ, ನಿನ್ನ ಹೇಗ್ ನಂಬೋದು ಅಂತ ಕೇಳ್ತಾಳೆ. ಅದಕ್ಕೆ ಐಡಿ ಮಾನವ ಕುಲ ಉಳಿಬೇಕು ಅಂದ್ರೆ ನನ್ನ ನಂಬಲೇಬೇಕು, ಇಲ್ಲ ಅಂದ್ರೆ ನೀವ್ ಯಾರು ಬದುಕೋದಿಲ್ಲ ಅಂತ ಹೇಳಿದಾಗ ಮರೀನಾ ಕೂಡ ಸರಿ ನಾನು ನಿನ್ನ ನಂಬ್ತೀನಿ, ಇವಾಗ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಐಡಿ ಸಾಶಾಗೆ ಕರ್ಕೊಂಡು ಒಂದು ಪ್ರಶಾಂತವಾದ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮರೀನಾ ಐಡಿ ಜೇನೆ ಮತ್ತೆ ಸಾಶಾನ ಕರ್ಕೊಂಡು ಇವರ ಒಂದು ಆರ್ಮಿ ಔಟ್ ಪೋಸ್ಟ್ ಗೆ ಹೋಗ್ತಾಳೆ. ಔಟ್ ಪೋಸ್ಟ್ ಗೆ ಬಂದ್ಮೇಲೆ ಐಡಿ ಸಾಶಾಗೆ ಮತ್ತೆ ತನ್ನ ಅಂತರಾಳಕ್ಕೆ ಹೋಗಿ ರಾ ಎಲ್ಲಿದ್ದಾನೆ ಅಂತ ನೋಡೋಕೆ ಸಹಾಯ ಮಾಡ್ತಾನೆ. ಸಾಶಾ ಕೂಡ ರಾ ಎಲ್ಲಿದ್ದಾನೆ ಅಂತ ನೋಡಿ ಒಂದು ಪೇಪರ್ ಮೇಲೆ ಬಿಲ್ಡಿಂಗ್ ನ ಚಿತ್ರವನ್ನ ಬಿಡಿಸ್ತಾನೆ. ಈ ನಡುವೆ ರಾ ಕೂಡ ಸಾಶಾನ ನೋಡ್ತಾನೆ. ಅದಕ್ಕೆ ಐಡಿ ಆದಷ್ಟು ಬೇಗ ರಾನ ತಡಿಬೇಕು ಅಂತ ಮರೀನಾ ಮತ್ತೆ ಮೇಯರ್ ಗೆ ಹೇಳಿ ಕೆಲವು ಟ್ಯಾಂಕ್ ಗಳು ತಕೊಂಡು ಹೋಗ್ತಾರೆ. ಈ ಕಡೆ ಟೀಮ್ 7 ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ತುಂಬಾನೇ ಕಮ್ಮಿ ಜನ ಬದುಕಿರ್ತಾರೆ. ಆಗ ಓಲ್ಯಾ ಪರ್ಪಲ್ ಫ್ಲೇರ್ ಇಂದ ಸಹಾಯಕ್ಕೆ ಅಂತ ಫೈರ್ ಮಾಡಿದಾಗ ಬೇರೆ ಟೀಮ್ ಗಳು ಕೂಡ ಇದೇ ರೀತಿ ಎಮರ್ಜೆನ್ಸಿ ಫ್ಲೇರ್ ಗಳನ್ನ ಫೈರ್ ಮಾಡ್ತಾರೆ. ಅದರಲ್ಲಿ ಕೆಲವು ಕೆಂಪು ಫ್ಲೇರ್ ಗಳು ಕೂಡ ಇರ್ತವೆ. ಈ ಸಿಗ್ನಲ್ ಗಳನ್ನ ನೋಡಿ ಮೇಯರ್ ಗೆ ಯಾವ ಟೀಮ್ ಗೆ ಸಹಾಯ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈ ಕಡೆ ಟೀಮ್ 7 ಕೂಡ ಟೆರೆಸ್ ಮೇಲೆ ಬಂದು ನೋಡಿದಾಗ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಿದ್ದಂತ ವ್ಯಕ್ತಿಗಳು ಕಾಣೋದಿಲ್ಲ. ಆ ವ್ಯಕ್ತಿಗಳು ಕಮ್ಮಿ ಆಗಿದ್ದಾರೆ ಅಂತ ಹತ್ರ ಇರೋ ಬೇರೆ ಯಾವ್ದಾದ್ರು ಟೀಮ್ ಜೊತೆಗೆ ಸೇರ್ಬೇಕು ಅಂತ ಹಗ್ಗಗಳ ಸಹಾಯದಿಂದ ಕೆಳಗ್ ಬರೋಕೆ ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ಇವರಿಗೆ ಹೆಡ್ ಕ್ವಾರ್ಟರ್ ಅಥವಾ ಔಟ್ ಪೋಸ್ಟ್ ಇಂದ ಯಾವುದೇ ಸಹಾಯ ಸಿಗೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಈ ಕಾರಣಕ್ಕೆ ಓಲಿಯಾ ತುಂಬಾನೇ ಹೆದರ್ತಾ ಇರ್ಬೇಕಾದ್ರೆ ಇವ್ರ ಅವಳಿಗೆ ಒಂದು ಕಿಸ್ ಕೊಟ್ಟು ಸಮಾಧಾನ ಮಾಡಿ ಬಿಲ್ಡಿಂಗ್ ಇಂದ ಕೆಳಗ್ ಕರ್ಕೊಂಡ್ ಬರ್ತಾನೆ. ದಾರಿಯಲ್ಲಿ ಬರ್ಬೇಕಾದ್ರೆ ಮತ್ತೆ ಕೆಲವು ಜನರ ಜೊತೆ ಫೈರಿಂಗ್ ಶುರು ಆಗುತ್ತೆ. ಈ ಫೈರಿಂಗ್ ಅಲ್ಲಿ ಇವರ ಮತ್ತೆ ಓಲಿಯಾನ ಬಿಟ್ಟು ಬೇರೆ ಸೈನಿಕರು ಸತ್ತೋಗ್ತಾರೆ. ಜೊತೆಗೆ ಇವರಿಗೂ ಕೂಡ ಒಂದು ಚಾಕು ಚುಚ್ಚಿರುತ್ತೆ. ಇಬ್ರು ಹೇಗೋ ಮಾಡಿ ಒಂದು ಗ್ಯಾರೇಜ್ ಒಳಗೆ ಬಂದು ಒಂದು ಕಾರ್ ತಕೊಂಡು ಅಲ್ಲಿಂದ ಹೋಗ್ತಾರೆ.
ಆಗುತ್ತೆ. ನಂತರ ಟೀಮ್ 2 ಇರೋ ಜಾಗಕ್ಕೆ ಬಂದು ನೋಡ್ತಿರ್ಬೇಕಾದ್ರೆ ಒಲೆಗ್ ಬಂದು ಅವರನ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಈ ಟೀಮ್ 2 ನಲ್ಲೂ ಕೂಡ ಬಹಳಷ್ಟು ಆರ್ಮಿಗಳು ಸತ್ತಿರ್ತಾರೆ. ಒಲೆಗ್, ಅಲೆನಾ ಮತ್ತೆ ಇನ್ನೊಬ್ಬ ಗಾಯಗೊಂಡ ಸೈನಿಕ ಮಾತ್ರ ಬದುಕಿರ್ತಾರೆ. ಈ ಕಡೆ ಮರೀನಾ ಸಾಶಾ ನಮ್ ಜೊತೆನೆ ಬರ್ತಿದಾನ ಅಂತ ಕೇಳಿದಾಗ ಐಡಿ ಇಲ್ಲ, ನಾನು ಅವನನ್ನ ಔಟ್ ಪೋಸ್ಟ್ ಅಲ್ಲೇ ಇರೋ ಕೇಳಿದೀನಿ, ಯಾಕಂದ್ರೆ ರಾ ಅವನನ್ನ ನೋಡಿದಾನೆ ಅಂತ ಹೇಳಿದಾಗ ಮರೀನಾ ನಾವು ಸಾಶಾನ ಒಂಟಿಯಾಗಿ ಬಿಡೋಕಾಗಲ್ಲ, ವಾಪಸ್ ಹೋಗೋಣ ಅಂತ ಹೇಳಿದಾಗ ಕೆಲವು ಗೈಡೆಡ್ ಮಿಸೈಲ್ ಗಳಿಂದ ಆ ಔಟ್ ಪೋಸ್ಟ್ ಮೇಲೆ ಅಟ್ಯಾಕ್ ಆಗುತ್ತೆ. ಈ ಅಟ್ಯಾಕ್ ಇಂದ ಔಟ್ ಪೋಸ್ಟ್ ಅಲ್ಲಿ ಇದ್ದಂತ ಪ್ರತಿಯೊಬ್ಬ ವ್ಯಕ್ತಿನೂ ಸತ್ತೋಗ್ತಾನೆ. ಆಗ ಮರೀನಾ ಐಡಿಗೆ ಗನ್ ಪಾಯಿಂಟ್ ಮಾಡಿ ಈ ವಿಷಯ ನಿಂಗೆ ಮೊದಲೇ ಗೊತ್ತಿದ್ರೆ ನಮ್ಗೆ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಐಡಿ ಸಾಶಾ ನಮ್ ಜೊತೆ ಇದ್ರೆ ಆ ಬಾಂಬ್ಗಳು ನಮ್ ಮೇಲೆ ಬೀಳ್ತಾ ಇದ್ವು, ಆಗ ನಾವು ರಾನ ಏನು ಮಾಡೋಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿದಾಗ ಮರೀನಾ ಕೂಡ ಸುಮ್ನಾಗ್ತಾಳೆ. ಈ ಟ್ಯಾಂಕ್ ಗಳು ಬರೋದನ್ನ ನೋಡಿ ಟೀಮ್ 2 ಮತ್ತೆ ಟೀಮ್ 7 ಅಲ್ಲಿ ಬದುಕಿದಂತ ಜನರು ಆ ಟ್ಯಾಂಕ್ ಗಳನ್ನ ತಡೆದು ನಮ್ಮನ್ನ ಕಾಪಾಡೋಕೆ ಅಂತ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಆಗ ಮೇಯರ್ ನಾವು ನಿಮ್ಮನ್ನ ಕಾಪಾಡೋಕೆ ಅಂತ ಬಂದಿಲ್ಲ, ರಾ ಅನ್ನೋ ಒಂದು ಎಲಿಯನ್ನ ಹುಡ್ಕೊಂಡು ಕಿರವು ಕಡೆ ಹೋಗ್ತಾ ಇದೀವಿ ಅಂತ ಹೇಳಿ ಇವರನ್ನು ಕೂಡ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಬಹಳಷ್ಟು ಜನ ವೆಪನ್ ಗಳನ್ನ ಹಿಡ್ಕೊಂಡು ನಿಂತಿರ್ತಾರೆ. ಈ ಜನಗಳನ್ನ ರಾ ಅನ್ನೋ ಎಲಿಯನ್ ತನ್ನ ಡಿಫೆನ್ಸ್ ಗೆ ಅಂತ ಇವರನ್ನ ಕಂಟ್ರೋಲ್ ಮಾಡಿ ಕಳಿಸ್ತಿರ್ತಾನೆ. ಆಗ ಒಬ್ಬ ವ್ಯಕ್ತಿ ಕೆಲವು ಬಾಂಬ್ ಗಳ ಜೊತೆ ಒಂದು ಟ್ಯಾಂಕ್ ಮೇಲೆ ಬಿದ್ದಾಗ ಆ ಟ್ಯಾಂಕ್ ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಉಳಿದಂತ 2 ಟ್ಯಾಂಕ್ ಎದುರುಗಡೆ ಇದ್ದಂತ ಜನಗಳನ್ನ ಶೂಟ್ ಮಾಡ್ಕೊಂಡು ಮುಂದೆ ನುಗ್ತಾ ಇರುತ್ತೆ. ಫೈನಲಿ ರಾ ಇದ್ದಂತ ಬಿಲ್ಡಿಂಗ್ ಹತ್ರ ಬಂದಾಗ ಮತ್ತೆ ಕೆಲವು ಜನರು ಇವರ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಆದ್ರೆ ಆರ್ಮಿ ಆ ಜನಗಳನ್ನೆಲ್ಲ ಶೂಟ್ ಮಾಡಿ ಟ್ಯಾಂಕ್ ಇಂದ ಹೊರಗಡೆ ಬಂದಾಗ ಐಡಿ ಇವರ ಮತ್ತೆ ಕೆಲವು ಆರ್ಮಿಗಳನ್ನ ಕರ್ಕೊಂಡು ಬಿಲ್ಡಿಂಗ್ ಒಳಗೆ ಹೋಗ್ತಾನೆ. ಟೆರಸ್ ಮೇಲೆ ಹೋಗ್ತಿರ್ಬೇಕಾದ್ರೆ ಸ್ಟೇರ್ಸ್ ಇಂದ ಬಹಳಷ್ಟು ಜನರು ಇವರ ಮೇಲೆ ಅಟ್ಯಾಕ್ ಮಾಡ್ತಾ ಬರ್ತಾರೆ. ಆದ್ರೆ ಐಡಿ ಜೊತೆ ಇದ್ದಂತ ಸೋಲ್ಜರ್ಸ್ ಅವರನ್ನೆಲ್ಲ ಶೂಟ್ ಮಾಡಿ ಐಡಿನ ಮೇಲೆ ಕರ್ಕೊಂಡು ಹೋಗ್ತಾರೆ. ಕೆಳಗಡೆ ಇನ್ನಷ್ಟು ಜನ ವೆಪನ್ ಗಳನ್ನ ತಗೊಂಡು ಇವರ ಕಡೆ ಬರೋದನ್ನ ರೆಡಾರ್ ಅಲ್ಲಿ ನೋಡಿ ಅವರನ್ನ ಶೂಟ್ ಮಾಡಕ್ಕೆ ಶುರು ಮಾಡ್ತಾರೆ. ಜನಗಳು ಕಮ್ಮಿ ಆದ್ಮೇಲೆ ಓಲೆಗ್ ಸಿವಿಲಿಯನ್ಸ್ ನ ಕರ್ಕೊಂಡು ಆ ಬಿಲ್ಡಿಂಗ್ ಒಳಗೆ ಹೋಗ್ತಾನೆ. ಇಲ್ಲಿ ಸಿವಿಲಿಯನ್ಸ್ ಅಂದ್ರೆ ಓಲಿಯಾ, ಅಲೆನಾ ಮತ್ತೆ ಝೇನೆ ಅಂತ, ಬಿಕಾಸ್ ಇವರು ಅಫಿಷಿಯಲ್ ಆರ್ಮಿ ಪರ್ಸನಲ್ಸ್ ಆಗಿರೋದಿಲ್ಲ. ಯೂರಾ ಮತ್ತೆ ಐಡಿ ಟೆರೆಸ್ ಮೇಲೆ ಬಂದಾಗ ಯೂರಾ ರಾನ ಹೊಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ರಾ ಯೂರನ್ನ ಕೆಳಗ್ ಬೀಳ್ಸಾಕ್ತಾನೆ. ಯೂರಾ ಕೆಳಗ್ ಬೀಳದೆ ಆ ಬಿಲ್ಡಿಂಗ್ ನ ಹಿಡ್ಕೊಂಡು ನೇತಾಡ್ತಾ ಇರ್ತಾನೆ. ನಂತರ ರಾ ಮತ್ತೆ ಐಡಿ ಮಧ್ಯೆ ಫೈಟ್ ಶುರು ಆಗಿ ರಾ ಐಡಿನ ಸೋಲಿಸ್ತಾ ಇರ್ತಾನೆ. ಆದ್ರೆ ಕೊನೆಯಲ್ಲಿ ಐಡಿ ರಾನ ಎದೆಯಲ್ಲಿದ್ದಂತ ಒಂದು ಡಿವೈಸ್ ನ ತೆಗೆದು ಯೂರಾ ಅಲ್ಲಿ ಒಂದು ಎಕ್ಸ್ಪ್ಲೋಸಿವ್ ಇಟ್ಟು ಬ್ಲಾಸ್ಟ್ ಮಾಡ್ತಾನೆ. ಆಗ ರಾ ಅಲ್ಲೇ ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಒಲೆಗ್ ಸಿವಿಲಿಯನ್ಸ್ ನ ಕರ್ಕೊಂಡು ಟೆರಸ್ ಗೆ ಬರ್ತಾನೆ. ಐಡಿ ರಾ ಕಂಟ್ರೋಲ್ ಮಾಡ್ತಿದ್ದಂತ ವ್ಯಕ್ತಿಗಳನ್ನ ತನ್ನ ಶಕ್ತಿಯಿಂದ ಫ್ರೀ ಮಾಡ್ತಾನೆ. ಇದೆಲ್ಲ ನೋಡಿ ಝೇನೆ ನೀನ್ ಯಾಕೆ ಈ ರೀತಿ ಮುಂಚೆನೆ ಮಾಡಿಲ್ಲ, ಯಾಕೆ 8 ಬಿಲಿಯನ್ ಜನಗಳನ್ನ ಸಾಯೋ ತರ ಮಾಡಿದೆ ಅಂತ ಕೇಳಿದಾಗ ನಾನ್ ಹಾಗೆ ಮಾಡಿದ್ರೆ ನನ್ನ ಪ್ಲಾನ್ ಕೂಡ ಫ್ಲಾಪ್ ಆಗ್ತಿತ್ತು, ಅದಕ್ಕೆ ನಾನು ಹಾಗೆ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಐಡಿ ಪ್ಲಾನ್ ಏನಂದ್ರೆ ಭೂಮಿ ಮೇಲಿರೋ ಅರ್ಧ ಜನಸಂಖ್ಯೆನ ನಾಶ ಮಾಡೋದಾಗಿತ್ತು. ಈ ವಿಷಯ ಕೇಳಿ ಒಲೆಗ್ ಐಡಿ ಮೇಲೆ ಗನ್ ಪಾಯಿಂಟ್ ಮಾಡಿದಾಗ ಯೂರಾ ಮತ್ತೆ ಒಲೆಗ್ ಮಧ್ಯೆ ಒಂದು ಫೈಟ್ ಆಗುತ್ತೆ. ಯಾಕಂದ್ರೆ ಯೂರಾ ಐಡಿಗೆ ಏನಾದ್ರು ಆದ್ರೆ ಭೂಮಿಗೆ ಬರ್ತಿದ್ದಂತ ಏಲಿಯನ್ ಶಿಪ್ ನ ಕಂಟ್ರೋಲ್ ಮಾಡಿ ವಾಪಸ್ ಕಳ್ಸೋಕ್ ಆಗಲ್ಲ ಅಂತ. ಈ ಮಧ್ಯೆ ಝೇನೆ ಐಡಿಗೆ ಚುಚ್ಚಿ ಸಾಯಿಸ್ಬೇಕು ಅಂದಾಗ ತನ್ನ ಶಕ್ತಿಯಿಂದ ಮರೀನನ್ನ ಚುಚ್ಚೋ ತರ ಮಾಡ್ತಾನೆ. ಇದರಿಂದ ಮರೀನಾ ಕೂಡ ಸತ್ತೋಗ್ತಾಳೆ. ನಂತರ ಝೇನೆ ಮತ್ತೆ ಐಡಿಗೆ ಚುಚ್ಚಬೇಕಾದ್ರೆ ಐಡಿ ಝೇನೆನ ಸಾಯಿಸೋ ಪ್ರಯತ್ನ ಮಾಡ್ತಾನೆ. ಆಗ ಒಲೆಗ್ ಐಡಿನ ಶೂಟ್ ಮಾಡ್ತಾನೆ. ಇದರಿಂದ ಐಡಿ ಒಲೆಗ್ ನ ತಂದೆಯ ರೂಪವನ್ನ ಧಾರಣೆ ಮಾಡಿ ಕನ್ಫ್ಯೂಸ್ ಮಾಡ್ತಾ ಇರ್ತಾನೆ. ಝೇನೆಗೆ ಐಡಿಯ ಪವರ್ ಸಿಕ್ಕಿರೋದ್ರಿಂದ ನಿಜವಾದ ಐಡಿ ಯಾರು ಅಂತ ತಿಳಿದು ಅವನ ತಕೊಂಡು ಕೆಳಗ್ ಬೀಳ್ತಾನೆ. ಆಗ ಝೇನೆ ಮತ್ತೆ ಐಡಿ ಇಬ್ರು ಸತ್ತೋಗ್ತಾರೆ. ಅದೇ ಸಮಯಕ್ಕೆ ಒಂದು ದೊಡ್ಡ ಏಲಿಯನ್ ಶಿಪ್ ಬಂದು ಭೂಮಿ ಮೇಲೆ ಲ್ಯಾಂಡ್ ಆಗುತ್ತೆ. ಅದನ್ನ ನೋಡಿ ಒಲೆಗ್, ಅಲೆನಾ ಮತ್ತೆ ಓಲಿಯಾ ಕೆಳಗ್ ಬಂದು ಕೆಲವು ವೆಪನ್ ಗಳನ್ನ ತಕೊಂಡು ಏಲಿಯನ್ ಶಿಪ್ ಒಳಗೆ ಬಂದು ನೋಡ್ತಾರೆ. ಆ ಏಲಿಯನ್ ಶಿಪ್ ಅಲ್ಲಿ ಬಹಳಷ್ಟು ಏಲಿಯನ್ ಗಳು ಸ್ಲೀಪಿಂಗ್ ಪೋಡ್ ಅಲ್ಲಿ ಮಲಗಿರೋದನ್ನ ನೋಡಿ ಶಾಕ್ ಆಗ್ತಾರೆ. ಯಾಕಂದ್ರೆ ಅದೇ ಸಮಯಕ್ಕೆ ಸ್ಲೀಪಿಂಗ್ ಪೋಡ್ ಗಳ ಟೈಮರ್ ಕೂಡ ಆನ್ ಆಗುತ್ತೆ. ಇದನ್ನ ನೋಡಿ ಸ್ಲೀಪಿಂಗ್ ಪೋಡ್ ಗಳಿಗೆ ಕನೆಕ್ಟ್ ಆಗಿದಂತ ಆಕ್ಸಿಜನ್ ಪೈಪ್ ಗಳನ್ನ ಕಟ್ ಮಾಡೋಕೆ ಶುರು ಮಾಡ್ತಾರೆ. ಇದರಿಂದ ಎಲ್ಲ ಏಲಿಯನ್ ಗಳು ಸ್ಲೀಪಿಂಗ್ ಪಾಡ್ ಒಳಗಡೆನೆ ಸತ್ತೋಗ್ತವೆ. ಕೊನೆ ಆಕ್ಸಿಜನ್ ಪೈಪ್ ಕಟ್ ಮಾಡ್ಬೇಕು ಅಂದಾಗ ಆ ಆಕ್ಸಿಜನ್ ಪೈಪ್ ಏಲಿಯನ್ ಮಕ್ಕಳಿರೋ ಪಾಡ್ ಗಳಿಗೆ ಕನೆಕ್ಟ್ ಆಗಿರುತ್ತೆ. ಈ ಕಾರಣಕ್ಕೆನೆ ಆಕ್ಸಿಜನ್ ಪೈಪ್ ಕಟ್ ಮಾಡದೇ ಇದ್ದಾಗ ಟೈಮರ್ ಮುಗಿದು ಎಲ್ಲ ಏಲಿಯನ್ ಮಕ್ಕಳು ಆ ಪಾಡ್ ಗಳಿಂದ ಹೊರ ಬರ್ತಾರೆ. ಈ ಎಲ್ಲ ಏಲಿಯನ್ ಮಕ್ಕಳು ಈ 3 ಜನರನ್ನ ನೋಡಿ ಹೆದರ್ತಾ ಇರಬೇಕಾದ್ರೆ ಇವರ ಕೈಯಲ್ಲಿದ್ದಂತ ವೆಪನ್ ಗಳನ್ನ ಕೆಳಗಾಕ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಎಕ್ಸ್ಪ್ಲನೇಷನ್ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.